ಇದು ಇನ್ನೊಂದು ಪ್ರವೇಶ ದ್ವಾರ. ಇಲ್ಲೂ ಕೂಡ ನಾವು ನೋಡಿದ್ರೆ ನೇರವಾಗಿ ಹೋಗಿದ್ರೆ ಒಂದೇ ಗೋಡೆ ಕಾಣಿಸುತ್ತೆ. ಕುಮ್ಮಟ ದುರ್ಗ ಹತ್ತುವಂಥ ಸಮಯ ಅಂದಾನ ಸವಿತಾ ಹೋಗ್ಬೋದು. ಅಲ್ಲಿ ಕಾಣಿಸ್ತಿರೋದು ಕೆಲವೊಂದು ಕೋಟೆಯ ಗೋಡೆ ಅವಶೇಷ. ಹಂಪಿಯ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ದೇವಾಲಯಗಳಿಗೆ ಭೇಟಿ ಕೊಡೋದಕ್ಕೆ, ಹಾಗೆ ಗುಡ್ಡದ ಮೇಲಿರುವಂತಹ ಕೆಲವೊಂದು ದೇವಾಲಯಗಳು ಇಲ್ಲ ಕೋಟೆಗಳನ್ನ ನೋಡಬೇಕು ಅಂದರೆ ಸಣ್ಣದಾಗಿ ಚಾರಣಗಳನ್ನ ಮಾಡಬೇಕಾಗುತ್ತೆ. ಕಿಷ್ಕಿಂಧ ಚಾರಣ ಬಳಗ ಅಂತೇಳಿ ಒಂದು ಟೀಮ್ ಇದೆ, ನಮ್ಮದೊಂದು ತಂಡ ಇದೆ. ಸೊ ನಾವು ಸಂಡೇಗೊಮ್ಮೆ ನಾವು ಚಾರಣನ ಮಾಡ್ತಾ ಇರ್ತೀವಿ. ಅದೇ ಕುಮಾರಮ್ಮನ ದೇವಸ್ಥಾನದಲ್ಲಿ ಕಾಣ್ತಿದೆಯಲ್ಲ, ಅದೇ ಕುಮಾರಮ್ಮನ ದೇವಸ್ಥಾನ. ಕುಮ್ಮಟ ದುರ್ಗನ ಹತ್ತಿ ಮೇಲೆ ಬಂದರೆ ಕಾಣಿಸುವಂಥ ಒಂದು ವಿಹಂಗಮ ನೋಟ ಇದು. ಕೋಟೆಯ ಆಡಳಿತ ಕಾಲದಲ್ಲಿ ಇದ್ದಂತಹ ದೇವಾಲಯನ, ಇಲ್ಲ ಕುಮಾರರಾಮ ಅವರು ಮರಣದ ನಂತರ ಕಟ್ಟಿರುವ ದೇವಸ್ಥಾನ ಸರ್ ಇದು. ಗಂಡುಗಲಿ ಕುಮಾರರಾಮ ದೇವಸ್ಥಾನ, ಜಬ್ಬಲ್ಗುಡ್ಡ. ಕುಮ್ಮಟ ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಹೇಮಕೂಟದಿಂದ ಸ್ವಲ್ಪ ಮುಂದೆ ಬಂದು ಎಡಕ್ಕೆ ತಿರುಗಿದ್ರೆ ಒಂದು 3 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು ಕುಮ್ಮಟ ದುರ್ಗ. ಕುಮಾರರಾಮನ ರಾಜಧಾನಿಯಾಗಿ ಈ ಕುಮ್ಮಟ ದುರ್ಗ ಭಾಳಷ್ಟು ಹೆಸರುವಾಸಿಯಾಗಿದೆ. ಯಾಕಂದರೆ ಇದು ಆಯಕಟ್ಟಿನ ಪ್ರದೇಶ. 7 ಸಾಲು ಬೆಟ್ಟಗಳ ನಡುವೆ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ವೈಭವಿತ ಆಡಳಿತವನ್ನು ಮಾಡಿರುವಂಥದ್ದು ಕುಮಾರರಾಮ ಮತ್ತು ಅವರ ತಂದೆ ವೀರ ಕಂಪಿಲರಾಯ. ನಮಗೆ ಪ್ರಾರಂಭಿಕವಾಗಿ ಪ್ರಥಮ ಕೋಟೆ ನಮಗೆ ಪ್ರವೇಶ ದ್ವಾರ ಕಂಡು ಬರ್ತಾ ಇದೆ. ನೋಡಿದ್ರೆ ಆಲ್ರೆಡಿ ಬೆಟ್ಟದ ಸಾಲುಗಳ ಮಧ್ಯದಲ್ಲಿ ಬೆಟ್ಟಗಳೇ ಒಂದು ತರಹದ ಕೋಟೆಗಳನ್ನ ನಿರ್ಮಿಸಿದೆ. ಸುತ್ತಲೂ ಕವಿದಿರುವಂತಹ ಗುಡ್ಡ ಯಾವುದೇ ಒಂದು ಶತ್ರುಗಳು ಒಳಗಡೆ ಬರದೇ ಇರೋ ಥರ ತಡೆಯೋ ಥರ ಆಗಿದೆ. ಈಗ ನಮಗೊಂದು ಕಿರಿದಾದ ದಾರಿ ಕಾಣಿಸ್ತಾ ಇದೆ. ಇದು ಕೋಟೆ ಪ್ರವೇಶ. ಒಂದೇ ಸರಿ ಶತ್ರುಗಳು ಬಂದರೆ ಜೋರಾಗಿ ಒಂದೇ ಸರಿ ನೇರವಾಗಿ ನುಗ್ಗಬಾರ್ದು ಅಂತ ಒಂದು ಝಡ್ ಆಕಾರದಲ್ಲಿ ಗೋಡೆಗಳನ್ನ ನಿರ್ಮಿಸಿರ್ತಾರೆ. ಯಾರೇ ಓಡ್ ಬಂದರೂ ಕೂಡ ಮತ್ತೆ ತಿರುಗಿ ಓಡುವಾಗ ಸ್ವಲ್ಪ ಸಮಯ ತಗೊಳುತ್ತೆ ಅಂತ. ಮತ್ತು ಅಲ್ಲೆಲ್ಲ ಗುಡ್ಡಗಳ ಮೇಲೆ ಕೂಡ ನಾವು ಕೋಟೆಯ ಅವಶೇಷಗಳನ್ನ ನೋಡ್ಬೋದು, ಕೋಟೆಯ ಗೋಡೆಯ ಅವಶೇಷಗಳನ್ನ. ಈಗ ನಮಗೆ 2ನೇ ಪ್ರವೇಶ ದ್ವಾರ ಸಿಗ್ತಾ ಇದೆ ಸರ್ ಈ ಡೌನ್ ಆದಮೇಲೆ. ಯಾಕಂದರೆ ಇದನ್ನು ಬಲಿಷ್ಠವಾಗಿ 3 ಪ್ರಮುಖ ಕೋಟೆಗಳನ್ನು ಕಟ್ಟಿದ್ದಾರೆ. ಅದನ್ನು ನೀವು ನೋಡ್ಬೋದು, 2ನೇ ಪ್ರವೇಶ ದ್ವಾರ. ಇದು ಇನ್ನೊಂದು ಪ್ರವೇಶ ದ್ವಾರ. ಇಲ್ಲೂ ಕೂಡ ನಾವು ನೋಡಿದ್ರೆ ನೇರವಾಗಿ ಹೋಗೋದ್ರೆ ಒಂದೇ ಗೋಡೆ ಕಾಣಿಸುತ್ತೆ. ನಿಧಾನವಾಗಿ ತಿರುಗಿಸ್ಬೇಕಾಗುತ್ತೆ. ಪ್ರಾಚೀನ ಕೋಟೆಗಳಲ್ಲಿ ಇದು ಕೂಡ ಹೆಸರುವಾಸಿಯಾಗಿರುತ್ತೆ. ಪ್ರವೇಶ ಮಾಡ್ತಾ ಇದ್ದೀವಿ. ಹಂಪಿಗೆ ಭೇಟಿ ನೀಡಿದ್ರೆ ನೀವು ಹಂಪಿನಲ್ಲಿ ಎಷ್ಟೊಂದು ಕೋಟೆಗಳು, ಕೊತ್ತಲಗಳು, ದೇವಾಲಯಗಳು ಇದೆಲ್ಲ ಕಾಣಸಿಗುತ್ತೆ. ತುಂಬ ಜನರಿಗೆ ಹೇಮಗುಡ್ಡ ಹಾಗೆ ಈ ಒಂದು ಕುಮಾರರಾಮ ಆಳಿರುವಂತಹ ಕೋಟೆ ಇರುವಂತಹ ಜಾಗದ ಬಗ್ಗೆ ತಿಳಿದೇ ಇರೋದಿಲ್ಲ. ಇತಿಹಾಸನ ನೀವು ಸಂಪೂರ್ಣವಾಗಿ ತಿಳಿಬೇಕು ಅಂದರೆ ಈ ಒಂದು ಪ್ರದೇಶಕ್ಕೂ ಬರೋದು ತುಂಬಾ ಒಂದು ಒಳ್ಳೆಯ ಕೆಲಸ ಅಂತ ಅನಿಸುತ್ತೆ. ಹಂಪಿಗೂ ಆಚೆ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ಹಂಪಿಯ ಸುತ್ತಮುತ್ತ ಇರುವಂತಹ ಗಂಗಾವತಿ, ಕೊಪ್ಪಳ ಈ ಭಾಗದ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಸಾರೋಟುಗಳು, ಈ ಕುದುರೆಗಳು, ಆನೆಗಳು, ಸೈನಿಕರು ಮತ್ತು ಜನಸಾಮಾನ್ಯರು, ಚಕ್ರ ಬಂಡಿಗಳೆಲ್ಲ ಬಹುಶಃ ಇದೇ ದಾರಿಯಲ್ಲಿ ಸಾಗ್ತಾ ಇತ್ತು ಅಂತ ಅನಿಸುತ್ತೆ. ಕೋಟೆ ಎಲ್ಲ ರಸ್ತೆಗಳು, ಮಹಾದ್ವಾರಗಳನ್ನ ದಾಟಿ ಹೋದರೆ ಸಿಗುವಂಥದ್ದೇ ಅರಮನೆ. ಇವಾಗ ಏನಾದರೂ ಅರಮನೆ ಅವಶೇಷಗಳು ಕಾಣಿಸುತ್ತಾ ನಮಗೆ? ಇದಾವೆ ಸರ್, ಅರಮನೆ ಅವಶೇಷ ಇದ್ದಾವೆ. ಮತ್ತು ಕುಮಾರರಾಮನ ದೇವಸ್ಥಾನ ಇದೆ. ಒಂದು ರಾಜಧಾನಿ ಏನೆಲ್ಲ ಇರಬೇಕಾಗಿತ್ತು ಅವೆಲ್ಲವೂ ಕೂಡ ಇಲ್ಲಿ ನಿರ್ಮಾಣ ಆಗಿದಾವೆ ಸರ್. ಇಲ್ಲಿ ಯಾರು ಜನರು ಭೇಟಿ ಕೊಡೋದು ತುಂಬಾ ವಿರಳ ಅನ್ಸುತ್ತೆ ಅಲ್ವಾ? ಸರ್, ಈಗ ಅಮಾವಾಸ್ಯೆಗೊಮ್ಮೆ ಬರ್ತಾರೆ ಸರ್ ಜಾಸ್ತಿ. ಯಾರಾದರೂ ಟೂರಿಸ್ಟ್ ಬಂದರೆ ಅವ್ರಿಗೆ ಗೈಡ್ ಮಾಡೋದಕ್ಕೆ ಒಂದಿಷ್ಟು ಸ್ಕೂಲ್ ಹುಡುಗರಾದ್ರು ಏನಾದರೂ ಕರ್ಕೊಂಡು ಬರ್ತೀವಿ ಸರ್. ಸರಿ ಸರಿ. ಇತ್ತೀಚೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಓಡಾಟ, ಜನದ ಓಡಾಟ ಎಲ್ಲ ಜಾಸ್ತಿ ಆಗಿದೆ ನೋಡಿ ಸರ್. ಅದಕ್ಕೆ ಹೇಳೋದು ನಿಸರ್ಗ ನಿರ್ಮಿತ ಗೋಡೆ ಅನ್ಸುತ್ತೆ ಇದು. ಅದನ್ನ ಯಾವ ಶಾಸ್ತ್ರ ಕೂಡ ಬೇಕ್ಸಕ್ಕಾಗಲ್ಲ. ಹೌದು. ಹಾಗೇನೆ ರಾಜರು ತಮ್ಮ ಒಂದು ಗೌಪ್ಯತೆಗಾಗಿ ಇಲ್ಲ ತಮ್ಮ ರಾಜ್ಯದ ಜನರ ಒಂದು ಕ್ಷೇಮಕ್ಕಾಗಿ ಇದೇ ತರ ಇಲ್ಲ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಲಿ ಬಿಡಿ ಸರ್. ಆ ಗಿಡದ ಹತ್ರ ಇಲ್ಲ, ಅಲ್ಲಿ ಆಗುತ್ತು.
ಮಾಡ್ತೀರಾ? ಅಲ್ಲಿ ಆಗುತ್ತೆ. ಸೊ ಈ ಥರ ಜಾಗಗಳನ್ನ ಆಯ್ಕೆ ಮಾಡ್ತಾ ಇದ್ರು ಅಂತ ಅನಿಸುತ್ತೆ. ಇಲ್ಲೇ ಸ್ಟಾಪ್. ಹೇಮಕ್ಕಲ್ಲ ಕುಮ್ಮಟ ದುರ್ಗ ಹತ್ತುವಂಥ ಸಮಯ. ರಸ್ತೆ ಅಲ್ಲಿವರೆಗೂ ಕೂಡ ಇದೆ. ಇನ್ನು ಸ್ವಲ್ಪ ಮುಂದೆ ಹೀಗೆ ಕಾಲ್ದಾರಿನಲ್ಲಿ ನಡಿಬೇಕಾಗುತ್ತೆ. ಕೋಟೆಯ ಅಂದಾನ ಸವಿತಾ ಹೋಗ್ಬೋದು. ಅಲ್ಲಿ ಕಾಣಿಸ್ತಿರೋದು ಕೆಲವೊಂದು ಕೋಟೆಯ ಗೋಡೆ ಅವಶೇಷ. ಸರ್ ಒಟ್ಟಾರೆ ಎಷ್ಟಂದರೆ ಎಷ್ಟು ಶತ್ರುಗಳು ಎಲ್ಲೆಲ್ಲಿ ನುಗ್ಗೋಕ್ಕೆ ಸಾಧ್ಯ ಅಲ್ಲೆಲ್ಲ ಕೂಡ ಕೋಟೆಗಳನ್ನು ಕಟ್ಕೊಂಡಿರುವಂಥದ್ದು. ಚಿಕ್ಕ ಚಿಕ್ಕ ಅಂದರೆ ಯಾರು ಕೂಡ ಸುಲಭವಾಗಿ ಹೋಗಿರಬಾರ್ದು ಅನ್ನೋದಕ್ಕೆ. ಅಂದರೆ ಪ್ರಮುಖವಾಗಿ 3 ಸುತ್ತಿನ ಕೋಟೆ ಇದು. ಅದು ತಪ್ಪು ಬಂದರೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಭಯಾನಕ ಆಗಿರ್ತಕ್ಕಂಥ ಬಂಡೆಗಳಿಂದ ನಿರ್ಮಾಣ ಆಗಿದೆ ನೋಡಿ. ಹೌದು, ಯಾರು ಕೂಡ ಹತ್ತಕ್ಕಾಗಲ್ಲ. ಅಲ್ಲಿ ಹತ್ತರ ಅಂದಾಗ ಕೋಟೆಗಳನ್ನು ಕಟ್ತಾ ಇದ್ದಾರೆ ಅದಕ್ಕೆ ಅಡ್ಲಾಗಿ. ಸ್ವಲ್ಪ ಬೆಟ್ಟನ ಹತ್ತಿ ಮುಂದೆ ಬಂದರೆ ಹಾಗೆ ಬಂಡೆಗಳ ಮಧ್ಯೆ ಒಂದು ಸುಂದರವಾಗಿರುವಂತಹ ಪ್ರದೇಶ ಕಾಣಿಸುತ್ತೆ. ನನ್ನ ಮುಂದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ವಾವ್, ಹೀಗಿದೆ ಇದು. ಬಂಡೆಗಳು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಬಂಡೆ. ಸ್ವಲ್ಪ ಮುಂದೆ ಹೋದರೆ ಅದು ಊರು ಬಂದ್ಬಿಟ್ಟು ಜಬಲಗುಡ್ಡ ಗ್ರಾಮ ಅಂತ ಐಡೆಂಟಿಫೈ. ಹೇಳಿ ನೀವು ಹಾಗೆ. ಅದು ಜಬಲಗುಡ್ಡ ಗ್ರಾಮ ಸರ್. ಅದು ಅಲ್ಲಿ ಊರು ಥರ ಕಾಣಿಸ್ತಾ ಇದೆಯಲ್ಲ. ಊರು ಥರ ಕಾಣ್ತದೆ. ಜಬಲಗುಡ್ಡ ಅಂದರೆ ಮುಖ್ಯ ರಸ್ತೆಗೆ ಅಲ್ಲಿಂದನೇ ಇದಿರೋದು. ಕುಮಟದುರ್ಗ ಬರ್ಬೇಕಂದ್ರೆ ಆ ಊರಿಗೆ ಬಂದುಬಿಟ್ಟು ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಇದನ್ನು ತೋರಿಸ್ತಾರೆ. ಹಂಪಿಯ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ದೇವಾಲಯಗಳಿಗೆ ಭೇಟಿ ಕೊಡೋದಕ್ಕೆ, ಹಾಗೆ ಗುಡ್ಡದ ಮೇಲಿರುವಂತಹ ಕೆಲವೊಂದು ದೇವಾಲಯಗಳು ಇಲ್ಲ ಕೋಟೆಗಳನ್ನ ನೋಡಬೇಕು ಅಂದರೆ ಸಣ್ಣದಾಗಿ ಚಾರಣಗಳನ್ನ ಮಾಡಬೇಕಾಗುತ್ತೆ. ಗಂಗಾವತಿನಲ್ಲೇ ಇದ್ದು ಚಾರಣಿಗರಿಗೆ ಕೆಲವೊಂದು ಮಾರ್ಗದರ್ಶನ ಕೊಡಬೇಕು. ಹಾಗೆ ಯಾರಾದರೂ ಮಕ್ಕಳಾಗಿರಲಿ ಹಿರಿಯರಾಗಿರಲಿ ಚಾರಣದ ಅನುಭವ ಪಡಿಬೇಕು ಅಂದ್ಬಿಟ್ಟು ದೇವು ಅವರು ಅವ್ರದ್ದೇ ಒಂದು ಗ್ರೂಪ್ ಇದೆ, ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಎಷ್ಟೊಂದು ಚಾರಣಗಳನ್ನ ಮಾಡ್ತಿರ್ತಾರೆ. ಟ್ರೆಕ್ಕಿಂಗ್ ಅಂತ ಏನು ಹೇಳ್ತೀವಿ, ಹೈಕಿಂಗ್ ಟ್ರೆಕ್ಕಿಂಗ್ ಎಲ್ಲನೂ ಮಾಡ್ತಿರ್ತಾರೆ. ಏನೇನು ಮಾಡ್ತೀರಾ ನೀವು? ಸರ್ ನಮ್ಮದು ಕಿಷ್ಕಿಂಧ ಯುವಚಾರಣ ಬಳಗ ಅಂತೇಳಿ ಒಂದು ಟೀಮ್ ಇದೆ, ನಮ್ಮದೊಂದು ತಂಡ ಇದೆ. ಸೊ ನಾವು ಸಂಡೇಗೊಮ್ಮೆ ನಾವು ಚಾರಣ ಮಾಡ್ತಾ ಇರ್ತೀವಿ. ಐತಿಹಾಸಿಕ ಒಂದು ಪ್ರಸಿದ್ಧವಾದ ಸ್ಥಳಗಳಿರ್ಬೋದು, ಗಂಗಾವತಿ ಸುತ್ತಮುತ್ತ ಕಿಷ್ಕಿಂಧ ಭಾಗದಲ್ಲಿ. ಓಕೆ. ಆಮೇಲೆ ಒಂದು ಪರಿಸರ ಒಂದು ಕಾಳಜಿಯನ್ನು ಮಾಡಿದ್ವಿ. ಆಮೇಲೆ ಕ್ಲೀನ್ ಡ್ರೆಸ್ ಎಲ್ಲ ಮಾಡಿದ್ವಿ ನಾವು. ಸೊ ಪರಿಸರ ಪ್ರೇಮಿ ಇದು, ಮತ್ತೆ ಪ್ಲಾಂಟೇಶನ್ ಮಾಡಿದ್ದೀವಿ. ಓಕೆ. ತುಂಬ ಇದೆ ಸರ್ ನಮ್ಮ ಕಡೆಯಿಂದ, ತಂಡದ ಕಡೆಯಿಂದ. ಆಮೇಲೆ ಸೀಡ್ ಬಾಲಿಂಗ್ ಎಲ್ಲ ಇರ್ಬೋದು. ಓಕೆ. ಈ ಪ್ರಾಣಿಗಳಿಗೆ ತೊಟ್ಟಿಗಳು ಮಾಡೋ ವ್ಯವಸ್ಥೆ ಆಗಿರ್ಬೋದು, ನೀರಿನ ತೊಟ್ಟಿಗಳು ತುಂಬ ಇದ್ದಾವೆ. ಓಕೆ, ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ಕೂಡ ಒಂದು ನಿಮ್ಗೂ ಚಾರಣದ ಅನುಭವ ಮಾಡಿಸ್ತೀನಿ ಅಂತ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಜಾಗ ಯಾವುದು ಅಂತ ಇನ್ನೂ ಹೇಳಿಲ್ಲ ನಮಗೆ. ಸೊ ಇದು ಸಸ್ಪೆನ್ಸ್ ಆಗಿರಲಿ ಅಂತೇಳಿ ಅವ್ರಿಗೆ ತಿಳಿಸಿಲ್ಲ ನಾವು. ಪ್ಲೇಸ್ ನೋಡಬೇಕು. ಸೊ ಇವಾಗ ಕುಮ್ಮಟ ದುರ್ಗನ ನೋಡುವಾಗ ಅದು ಕುಮ್ಮಟ ದುರ್ಗದ ಕುಮಾರರಾಮನ್ ದೇವಸ್ಥಾನ ಅದು. ಹೌದು, ಅದೇ ಕುಮಾರರಾಮನ್ ದೇವಸ್ಥಾನ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಕುಮಾರರಾಮನ್ ದೇವಸ್ಥಾನ. ಒಂದು ಸಣ್ಣ ಚಾರಣನ ಮಾಡುವಂಥ ಅನುಭವ ಸಿಗುತ್ತೆ ಒಂದು ಕುಮ್ಮಟ ದುರ್ಗಕ್ಕೆ ಬಂದರೆ. ಅಲ್ಲಲ್ಲೇ ನಮಗೆ ಈ ಥರ ಕುರುಚಲು ಮರಗಳು ಕಾಣಿಸುತ್ತೆ. ಪಾಪಸ್ ಕಳ್ಳಿ ಇಲ್ಲ ಜಡೆ ಕಳ್ಳಿ ಜಾತಿಯ ಮರಗಳು. ನೀರು ಇಲ್ಲದೇ ಇದ್ರೂ ಎಷ್ಟು ಚೆನ್ನಾಗಿ ಬೆಳೆದಿದ್ದೇವೆ ಅಂದರೆ ಬಂಡೆ ಮೇಲೆ ಎಷ್ಟು ಚೆನ್ನಾಗಿ ಬೆಳೆದಿವೆ. ಕುಮ್ಮಟ ದುರ್ಗನ ಹತ್ತಿ ಮೇಲೆ ಬಂದರೆ ಕಾಣಿಸುವಂಥ ಒಂದು ವಿಹಂಗಮ ನೋಟ ಇದು. ಸಣ್ಣದಾಗಿ ರಸ್ತೆ ಕಾಣ್ತಾ ಇದೆ. ಸುತ್ತಲೂ ಎಲ್ಲೂ ನೋಡಿದ್ರೂ ಬೆಟ್ಟದಿಂದಲೇ ಆವೃತವಾಗಿರುವಂಥದ್ದು. ಇಲ್ಲೊಂದು ಸಣ್ಣ ರಸ್ತೆ, ಹಾಗೆ ಇದು ಒಂದು ಗುಡ್ಡ. ಅಲ್ಲೂ ಕೂಡ ಕೋಟೆಯ ಗೋಡೆಗಳು ಕಾಣಿಸುತ್ತೆ ನಮಗೆ. ಈ ಕಡೆ ದೇವಾಲಯ. ಇದು ಕೋಟೆಯ ಆಡಳಿತ ಕಾಲದಲ್ಲಿ ಇದ್ದಂತಹ ದೇವಾಲಯನ ಇಲ್ಲ ಕುಮಾರರಾಮ ಅವರು ಮರಣದ ನಂತರ ಕಟ್ಟಿರುವಂಥ ದೇವಸ್ಥಾನ ಸರ್ ಇದು. ಇದಕ್ಕೂ ಮೊದಲು ಅಂದರೆ ಅರಮನೆ ಅವಶೇಷ ಇದೆ. ತದನಂತರ ಇದು ವಿಜಯನಗರ ಅರಸ ಕಾಲದಲ್ಲಿ ನಿರ್ಮಾಣ ಆಯಿತು ಅನ್ನೋದು. ಯಾಕಂದರೆ ನಮಗೆ ಇದರ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ವಿಜಯನಗರ ಅರಸರ ಹೆಗ್ಗುರುತುಗಳು ನಮಗೆ ಕಂಡು ಬರ್ತವೆ. ಹಾಗಾಗಿ ಇದು ನಂತರದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ. ಈ ದೇವಾಲಯದ ವಿಶೇಷಗಳ ಬಗ್ಗೆ ಒಂದಿಷ್ಟು ಹೇಳ್ರಿ ಅಂತ. ವಿಜಯನಗರದ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ನಾವು ಕಾಣ್ಬೋದಾದಂಥ ದ್ವಾರಪಾಲಕರು ಇವರು, ಜಯ ವಿಜಯ ಏನಿರ್ತಾರೆ ಅವರು. ಇಲ್ಲಿ ಒಬ್ಬ ಭಕ್ತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ದೇವಾಲಯ ಗಂಡುಗಲಿ ಕುಮಾರರಾಮ
ದೇವಸ್ಥಾನ ಜಬ್ಬಲ್ ಗುಡ್ಡ